ಕನಕಾಂಬರ ಹಬ್ಬಳಿಗೆ ಅಥವಾ ಇಂಗ್ಲೀಷಲ್ಲಿ ಕ್ರಾಸ್ಯಾಂಡ್ರಾ ಅಂತ ಕರೆಯುವಂಥ ಹೂವು ಇದು ನಮ್ಮ ಮನೆಯಲ್ಲಿ ನಾವು ಬೆಳೆದು ಕಟ್ಕೊಳ್ತಿದ್ದೀವಿ ಮುಡಿಯೋಕ್ಕೋಸ್ಕರ. ಅಂದರೆ ಇದು ಒಂದು ದಂಡೆ ಅಂತ ಹೇಳ್ತೀವಿ, ದಂಡೆ ಹೂ ಮಾಲೆ ಥರ ಕಟ್ಕೊಳ್ತಿದ್ದೀವಿ. ಈ ಕ್ರಾಸ್ಯಾಂಡ್ರಾ ಅಥವಾ ಈ ಕನಕಾಂಬರ ಹೂವು ದಕ್ಷಿಣ ಭಾರತ ಶ್ರೀಲಂಕಾದಲ್ಲಿರೋ ಸ್ಥಳೀಯ ಹೂವು ಆಗಿತ್ತು. ಅಲ್ಲಿರೋ ಪ್ರಸಿದ್ಧ ಹೂಗಳಲ್ಲಿ ಒಂದು ವಿಶೇಷ ಹೂವು ಅಂತ ಹೇಳ್ಬೋದು. ಆದರೆ ಇವಾಗ ಇದು ಎಲ್ಲ ಕಡೆ ಇದೆ. ತಮಿಳುನಾಡಲ್ಲಿದೆ, ಕೇರಳದಲ್ಲಿದೆ, ಮಂಗಳೂರಲ್ಲಿದೆ, ಅಂದರೆ ಕರ್ನಾಟಕದಲ್ಲೂ ಕೂಡ ಇದೆ. ಕನಕಾಂಬರ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ, ಆದರೆ ಆಡು ಭಾಷೆಯಲ್ಲಿ ಹಬ್ಬಳಿಗೆ ಹೂವು ಅಂತ ಕರಿತೀವಿ. ಇದನ್ನು ದೇವಸ್ಥಾನದ ಆಚರಣೆಗಳಲ್ಲಿ ಇವಾಗ ಉಪಯೋಗ ಮಾಡ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಒಂದು ಧಾರ್ಮಿಕ ನಂಬಿಕೆ ಏನಂದರೆ ಕನಕಾಂಬರ ಹೂವನ್ನು ನಾವು ದೇವರಿಗಾಗಲಿ ಯಾವುದೇ ಶುಭ ಸಮಾರಂಭಗಳಿಗಾಗಲಿ ಹಬ್ಬಗಳಿಗಾಗಲಿ ಉಪಯೋಗ ಮಾಡಬಾರ್ದು, ನಮಗೆ ವೈರಾಗ್ಯ ಉಂಟಾಗುತ್ತೆ, ಕೆಟ್ಟದಾಗುತ್ತೆ ಅನ್ನೋ ಧಾರ್ಮಿಕ ನಂಬಿಕೆ ಇತ್ತು. ಇದು ವರ್ಷವಿಡೀ ಹೂ ಬಿಡುವಂಥ ಒಂದು ಹೂ ಗಿಡ ಆಗಿದೆ. ಆದರೆ ಬೇಸಿಗೆಗಾಲದಲ್ಲಿ ಜಾಸ್ತಿ ಹೂವನ್ನು ಬಿಟ್ಟು ಮಳೆಗಾಲದಲ್ಲಿ ಕಡಿಮೆ ಹೂವನ್ನು ಬಿಡುತ್ತೆ. ಅಯ್ಯೋ, ಇದು ಕನಕಾಂಬರ ಅಂತ ಮೂಲೆಗೆ ತಳ್ಳುವಂಥ ಹೂವಲ್ಲ. ಇದನ್ನು ದಂಡೆ ರೀತಿಯಲ್ಲಿ ಕಟ್ಕೊಂಡು ಮಾರೋರು ಇದ್ದಾರೆ. ಒಂದು ದಂಡೆ ಹೂವಿಗೆ 30 ರೂಪಾಯಿ ಅನ್ನೋ ರೀತಿಯಲ್ಲಿ ಕೃಷಿಕರು ಇದನ್ನು ಮಾರಿಬಿಟ್ಟು ಲಾಭವನ್ನು ಇವಾಗ ಕಾಣ್ತಿದ್ದಾರೆ. ಅಂಥ ಒಂದು ಒಳ್ಳೆಯ ಹೂವು. ಇದಿಷ್ಟು ನನಗೆ ಗೊತ್ತಿರುವಂತಹ ಮಾಹಿತಿ. ಥ್ಯಾಂಕ್ ಯು.